ಆಗಲ್ಲ ಉಲ್ಲಾಸಕ್ಕೆ ಆ ಹೊಂತ ಯಾವ ತಪ್ಪು ನೆನಪು ಅಂತ ಅಂಥವ್ರಿಗೆ ಹಿಂಸೆ ಮಾಡೋದು ಅವರು ಮೆಚ್ಚಬೇಕು. ಅಮಾಯಕರು ನಾವೆಲ್ಲ ಬೇಜಾರ ಈಗ ಒಂದಿಗೆ ಇನ್ನೊಂದು ಯಾರು ದೇವರನ್ನು ನಂಬ್ತಾನೆ, ಯಾರು ದೇವರಿಗೆ ಹೆದರ್ತಾರೆ ಆ ಮನುಷ್ಯ ಯಾವ ಕಾರಣಕ್ಕೂ ಯಾರು 30, 50, 20 ನಮಾಜ್ ಮಾಡ್ತಾನೆ ಅವ್ರಿಗೆ ಯಾವ ಕಾರಣಕ್ಕೂ ತಪ್ಪಾಗ. ಯಾಕಂದ್ರೆ ಟೆಸ್ಟ್ ಮಾಡ್ಕೊಡಿ, ಅವ್ನು ಬೆಳಿಗ್ಗೆ ಸಾಯಂಕಾಲ ನಮಾಜ್ ಮಾಡ್ತಾನೆ. ದೇವರೇ ಯಾಕೆ ನಮಾಜ್ ಮಾಡ್ತಾನೆ ಅಂದರೆ ದೇವರಿಗೆ ದೇವರೇ ಏನಾದರೂ ತಪ್ಪಾಗಿ ಕೆಲಸಗಳು ನಾನು ಬೆಳಗ್ಗೆ ತಗೊಂಡು ದೇವರೇ ಅಂತೇಳಿ ಕೈ ಮುಗಿದು ಬೇಡ್ಕೊಳ್ತಾನೆ. ದೇವರಿಗೆ ನಮಾಜ್ ಮಾಡ್ತಾರೆ ಕಣ್ಣಾಗ ನೀರು ಬರುತ್ತೆ. ಯಾರು 50 ನಮಾಜ್ ಮಾಡೋಕ್ಕಾಗಲ್ಲ ಅವ್ರು ತಪ್ಪು ಮಾಡೋದಿಲ್ಲ. ಯಾಕಂದರೆ ದೇವರ ಮೇಲೆ ನಂಬಿಕೆ ಭಕ್ತಿ. ಯಾರು ಕಾಳಿ ಮಂದಿರಕ್ಕೋ ಈಶ್ವರನಿಗೋ ಶಿಕ್ಷಕನಿಗೋ ಹೋಗಿ ಅವ್ರು ಕೇಳ್ಕೊಳ್ತಾರೆ ಅವ್ರು ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮಗೆ ದೇವರಿದ್ದಾನೆ, ನಮಗೆ ಯಾರು ನೋಡಿಲ್ಲ ಅಂತಿಲ್ಲ. ಈ ಬೆಕ್ಕು ಅದು ಜನ ನೋಡ್ಕೊಂಡು ತಂದು ಬೇಕು, ಆದರೆ ಬೇರೆಲ್ಲ ನೋಡ್ಕೊಂಡು ಗೊತ್ತಿಲ್ಲ. ಹಾಗೆ ದೇವರು ನೋಡ್ತಿದ್ದಾನೆ, ನಾವೇ ದೇವರು ನೋಡೋಣಪ್ಪ. ಬೆಕ್ಕು ಮತ್ತೆ ಏನಿಲ್ಲ ದೇವರು ಇದ್ದಾನೆ, ಯಾವಾಗ ಕೊಟ್ಟ ಸಲಹೆ ಕೊಡ್ತಾನೆ. ಅದಕ್ಕೆ ದೇವರು ನೋಡೋದು ಯಾರು ನಗರ ತಿಂಗಳಾಯ್ತು ಜೀವನ ಗಂಟೆ ಸಾಧ್ಯ ಇಲ್ಲ ಹೋಗಲ್ಲ. ದೇವಸ್ಥಾನ ಭಕ್ತಿ ಇಲ್ಲ, ಭಕ್ತಿ ಇಲ್ಲ. ಇನ್ನೇನು ದೇವ್ರ ಪೂಜೆ ಮಾಡ್ತಾನೆ, ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಕೆಲಸ ಮಾಡೋದು, ನಮ್ಮ ಕೆಲಸಗಳೆಲ್ಲ ಕಾರ್ಯ ಅದು ಬೇರೆ ದಿವಸ ಇರ್ತೀವಿ. ನಾನು 7ನೇ ಕ್ಲಾಸಲ್ಲಿ ಸ್ಕೂಲಿಗೆ ಹೋಗಿದ್ದ, ಬರೀ ಮನೆ ಕೆಲಸ ಬೆಳೆ ಕೆಲಸಕ್ಕೆ ಹೋಗ್ತಿದ್ದೆ. ಹೋಗಿ ಇವರಿಗೆ ಅದಕ್ಕೆ ಒಂದೇ ರೀತಿಯ ಹೊಡೆಯೋಕ್ಕೆ